ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಇಡಿ ಬೆಳ್ಳಂ ಬೆಳಗ್ಗೆ ಶಾಕ್ ಕೊಟ್ಟಿದೆ. ಇಡಿ ಅಧಿಕಾರಿಗಳು ಎಲ್ಲೆಲ್ಲಿ ದಾಳಿ ನಡೆಸಿದ್ದಾರೆ, ಯಾವ ಕಾರಣಕ್ಕಾಗಿ ಡೀಟೇಲ್ಸ್ ನೋಡ್ತಾ ಹೋಗೋಣ. ನೋಡಿ, ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸ ಸೇರಿದಂತೆ ತುಮಕೂರಿನ ಹೆಗ್ಗೇರಿಯಲ್ಲಿರುವಂತಹ ಮೆಡಿಕಲ್ ಕಾಲೇಜು ಎಲ್ಲಾ ಕಡೆ ಕೂಡ ಇಡಿ ಅಧಿಕಾರಿಗಳು ದಾಳಿ ನಡೆಸೋದರ ಮೂಲಕ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಶಾಕ್ ಕೊಟ್ಟಿದ್ದಾರೆ. ಪರಮೇಶ್ವರ್ ಅವರ ಒಡೆತನದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೂ ಕೂಡ ರೇಡ್ ಆಗಿದೆ. ತುಮಕೂರಿನ ಹೆಗ್ಗೇರಿಯಲ್ಲಿರುವಂತಹ ಮೆಡಿಕಲ್ ಕಾಲೇಜ್ ಮೇಲೆ ಸದ್ಯಕ್ಕೆ ಅಧಿಕಾರಿಗಳು ರೇಡ್ ನಡೆಸಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅಂದ್ರೆ ದಾಖಲಾತಿಗಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಪರಮೊಡೆತನದ ಶಿಕ್ಷಣ ಸಂಸ್ಥೆಗಳ ಮೇಲೆ ಮೇನ್ ಆಗಿ ದಾಳಿ ಆಗಿರೋದು. ಮೆಡಿಕಲ್ ಕಾಲೇಜು ಸೇರಿದಂತೆ ವಿವಿಧ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಗಳ ಮೇಲೆ ಪರಮೇಶ್ವರ್ ಅವರಿಗೆ ಇಡಿ ಶಾಕ್ ಕೊಟ್ಟಿದೆ. ಪ್ರಾಬಬ್ಲಿ ಇದೇ ಫಸ್ಟ್ ಟೈಮ್ ಇಡಿ ಅಧಿಕಾರಿಗಳು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಈ ವಿಚಾರಣೆಯ ಬಿಸಿಯನ್ನ ಮುಟ್ಟಿಸ್ತಾ ಇರೋದು ಅಂತ ಅನಿಸ್ತಾ ಇದೆ. ನೋಡೋಣ ತನಿಖೆ ಯಾವ ಕಾರಣಕ್ಕೋಸ್ಕರ ರೇಡ್ ಆಯಿತು ಅಂತ. ಯಾಕಂದ್ರೆ ಸಾಮಾನ್ಯವಾಗಿ ಐಟಿ ರೇಡ್ಗೂ ಇಡಿ ರೇಡ್ಗೂ ತುಂಬಾ ವ್ಯತ್ಯಾಸಗಳಿರ್ತವೆ. ಇಡಿ ರೇಡ್ನಲ್ಲಿ ಮನಿ ಲಾಂಡ್ರಿಂಗ್ ಅನ್ನುವಂತಹ ಸೆಕ್ಷನ್ಗಳು ಅಟ್ರಾಕ್ಟ್ ಆಗೋ ರೀತಿ ಏನಾದರೂ ಹಗರಣಗಳು ಕಾಣಿಸಿದ್ರೆ ಮಾತ್ರ ಇಡಿ ಅಧಿಕಾರಿಗಳು ಬರೋದು. ಹೀಗಾಗಿ ಇಡಿ ಅಧಿಕಾರಿಗಳ ಈ ದಾಳಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅದರಲ್ಲೂ ಅವರ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಗಳ ಮೇಲೆ ಒಂದು ಮನಿ ಲಾಂಡ್ರಿಂಗ್, ಇನ್ನೊಂದು ಹವಾಲಾ ದಂಧೆಯ ಮೂಲಕ ಇಲ್ಲಿ ಯಾವುದಾದ್ರೂ ಹಣಗಳು ಇನ್ವೆಸ್ಟ್ ಆಗಿದೆಯಾ ಗೊತ್ತಿಲ್ಲ. ಅದ್ರ ಬಗ್ಗೆ ಕೂಡ ನಮಗೆ ಮಾಹಿತಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸಿಗ್ತಾ ಹೋಗುತ್ತೆ. ಆದರೆ ಯಾವುದೇ ರಾಜಕಾರಣಿಗಳಿಗೆ ಇಡಿ ದಾಳಿ ಅನ್ನೋದು ಶನಿ ಹೆಗಲೇರಿದಂತೆ. ಯಾಕಂದ್ರೆ ಅಷ್ಟು ಕರಾರುವಕ್ಕಾಗಿ ದಾಳಿ ಮಾಡ್ತಾರೆ. ಮತ್ತೆ ಒಮ್ಮೆ ಇಡಿಯ ಚಕ್ರ ಸುಳಿಯಲ್ಲಿ ಸಿಕ್ಕಾಕೊಂಡವರು ಆಚೆ ಬರೋದು ಅಷ್ಟು ಸುಲಭ ಇಲ್ಲ. ಆ ಬಿಸಿ ಇವರದೇ ಪಕ್ಷದ ಡಿ ಕೆ ಶಿವಕುಮಾರ್ ಅವ್ರಿಗೂ ಹಿಂದೆ ತಟ್ಟಿತ್ತು, ಜಮೀರ್ ಅಹಮದ್ ಖಾನ್ಗೂ ತಟ್ಟಿತ್ತು. ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸರದಿ. ಸದ್ಯಕ್ಕೆ ಅವರ ಶಿಕ್ಷಣ ಸಂಸ್ಥೆಗಳ ಆಚೆ ಇಡಿ ಅಧಿಕಾರಿಗಳ ವಾಹನಗಳಿರೋದನ್ನು ಗಮನಿಸ್ತಾ ಇದ್ದೀರಾ. ಬೆಳಗ್ಗೆ 9 ಗಂಟೆಗಂತೆ ಇಡಿ ಅಧಿಕಾರಿಗಳು ದಾಳಿ ನಡೆಸೋದ್ರ ಮೂಲಕ ಶಾಕ್ ಕೊಟ್ಟಿರೋದು. ರಾಜ್ಯದ ಗೃಹ ಸಚಿವರಿಗೆ ಇಡಿ ಅಧಿಕಾರಿಗಳ ಶಾಕ್ ನಿಜಕ್ಕೂ ಒಂದು ಜನಸಾಮಾನ್ಯರಲ್ಲೂ ಕೂಡ 100 ಪ್ರಶ್ನೆ ಮೂಡುವಂತೆ ಮಾಡ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಜುನಾಥ್. ಎಷ್ಟೊತ್ತಿಗೆ ರೇಡ್ ಸ್ಟಾರ್ಟ್ ಆಗಿತ್ತು, ಎಲ್ಲೆಲ್ಲಿ ಸದ್ಯಕ್ಕೆ ರೇಡ್ ಕಂಟಿನ್ಯೂ ಆಗಿದೆ ಅಂತ? ಎಸ್ ಮಮತಾ, ಇವತ್ತು ಬೆಳಿಗ್ಗೆ 9 ಗಂಟೆಗೆ ಅಂದರೆ ಆಫೀಸ್ ಟೈಮು. ಈಗ ಆಗಲೇ ಅಂದರೆ ಅಲ್ಲಿಯ ಸಿಬ್ಬಂದಿಗಳು ಕಚೇರಿಗೆ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಶಾಕ್ ಆಗಿರುವಂಥದ್ದು. ಅಂದರೆ ಜಿ ಪರಮೇಶ್ವರ್ ಅವರ ಒಡೆತನದ ಇರುವಂತಹ ಸಿದ್ಧಾರ್ಥ ಮೆಡಿಕಲ್ ಕಾಲೇಜು ಮತ್ತು ಇಂಜಿನಿಯರಿಂಗ್ ಕಾಲೇಜು ಎರಡೂ ಕಡೆ ಕೂಡ ಸುಮಾರು 6 ಜನ ಅಧಿಕಾರಿಗಳ ತಂಡ, ಇಡಿ ಅಧಿಕಾರಿಗಳ ತಂಡ ದಾಳಿ ನಡೆಸಿರುವಂಥದ್ದು. ಎಲ್ಲ ರೀತಿಯ ಕಡತಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಮಮತಾ, ಇದು ಮೊದಲನೇ ಬಾರಿ ಅಲ್ಲ. ಕಳೆದ 3 ವರ್ಷದ ಹಿಂದೆ ಕೂಡ ಏನು ಪರಮೇಶ್ವರ್ ಹೊಡೆತ ಈ 2 ಕಾಲೇಜುಗಳ ಮೇಲೆ ಕೂಡ ಐಟಿ ಕೂಡ ದಾಳಿ ನಡೆಸಿರುವಂಥದ್ದು. ಪ್ರಮುಖವಾಗಿ ಇವಾಗ ಕೇಳಿ ಇವಾಗ ಏನು ಎಲ್ಲ 2 ಕಾಲೇಜುಗಳಲ್ಲಿ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, 2 ಕಾಲೇಜಲ್ಲಿ ಪ್ರವೇಶ ಆರಂಭ ಆಗುವಂತಹ ಸಮಯ. ಹಾಗಾಗಿ ಸರ್ಕಾರದ ಕಣ್ಣು ತಪ್ಪಿಸಿ ಸೀಟನ್ನು ಬ್ಲಾಕ್ ಮಾಡ್ತಾರೆ ಅನ್ನುವಂಥ ಆರೋಪ ಕೂಡ ಈ ಮೊದಲಿಂದಲೂ ಕೂಡ ಈ ಕಾಲೇಜುಗಳ ಮೇಲೆ ಇತ್ತು. ಹಾಗಾಗಿ ಹಲವಾರು ದೂರುಗಳು ಕೂಡ ವಿಶೇಷವಾಗಿ ಮೆಡಿಕಲ್ ಕಾಲೇಜು ಅಂದರೆ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನ ವಿರುದ್ಧ ಇತ್ತು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಇಡಿಯವರು ದಾಳಿ ಮಾಡಿದ್ದಾರೆ ಎನ್ನುವಂಥದ್ದು ನಮಗೆ ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ. ಈಗ ಕಳೆದ 1-1.5-2 ಗಂಟೆಯಿಂದ ನಿರಂತರವಾಗಿ ಅವರು ಶೋಧ ಮಾಡ್ತಾ ಇದ್ದಾರೆ. ಕಳೆದ ಬಾರಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಅವ್ಯವಹಾರ ನಡೆದಿರುವಂಥ ಕಂಡು ಬಂದಿತ್ತು. ಸೊ ಈ ಹಿನ್ನೆಲೆಯಲ್ಲೂ ಕೂಡ ಇಡಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ ಎನ್ನುವಂಥ ಮಾಹಿತಿ ನಮಗೆ ಈಗ ಲಭ್ಯವಾಗಿರುವಂಥದ್ದು. ಮಮತಾ, ರೈಟ್, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕಂತೂ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಕಳೆದ 2 ಗಂಟೆಗಳಿಗೂ ಹೆಚ್ಚು ಕಾಲದಿಂದ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಮೇಲೆ ಈ ದಾಳಿ ಆಗಿರೋದ್ರ ಮಾಹಿತಿ ಸಿಗ್ತಾ ಇದೆ. ಇನ್ನು ಪರಮೇಶ್ವರ್ ಅವರ ಒಡೆತನದ ಇತರೆ ಶಿಕ್ಷಣ ಸಂಸ್ಥೆಗಳವರು ಮೆಡಿಕಲ್ ಕಾಲೇಜನ್ನು ನಡೆಸ್ತಾರೆ, ಇಂಜಿನಿಯರಿಂಗ್ ಕಾಲೇಜನ್ನು ನಡೆಸ್ತಾರೆ. ಅಲ್ಲೂ ಕೂಡ ದಾಳಿಗಳಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. 3 ವರ್ಷಗಳ ಹಿಂದೆ ಕೂಡ ಇದೇ ಶಿಕ್ಷಣ ಸಂಸ್ಥೆಗಳನ್ನ ಕೇಂದ್ರೀಕರಿಸಿಕೊಂಡು ರೇಡ್ ಆಗಿತ್ತು. ಬಟ್ ಈ ರೇಡ್ನ ವ್ಯಾಪ್ತಿ ನೋಡೋಣ.